ಸಬ್ಸ್ಕ್ರೈಬ್ ಮಾಡು. ಅವ್ರ ಮುಂದೆ ಮಾಡೋಣ ಬೈ. ನೋಡಿ ಇದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದಲ್ಲ. ಸಬ್ಸ್ಕ್ರೈಬ್ ಮಾಡಿ. ಅವರೇ ಮಾಡ್ತಾರೆ. ನೀವು ಬರ್ತೀರಾ ಯೂಟ್ಯೂಬಲ್ಲಿ? ಓಕೆ ಥ್ಯಾಂಕ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್ ಟಾಟಾ. ಬಾಯ್ ಬಾಯ್. ಹೋಗೋದು. ಇದು ಯಾವಾಗ ಅಪ್ಲೋಡ್ ಮಾಡ್ತೀರಾ? ಬರುತ್ತೆ, ಈ ವಾರದಲ್ಲೇ ಬರುತ್ತೆ. ಓಕೆ. ಇದೆಷ್ಟು ಹೈಟ್ ಐತೆ ನೋಡು, ಇದೆಷ್ಟು ಐತೆ ಸೌದಿ ಒಳಗಡೆ. ಇದು ನೋಡಿ ಇಲ್ಲಿ, ಇದು ಇಷ್ಟು ಮೇಲೆ ಬರುತ್ತೆ, ಇದು ಕೆಳಗಡೆ ಹೋಗುತ್ತೆ, ಇದು ಕೆಳಗಡೆ ಹೋಗುತ್ತೆ, ಇದು ಮೇಲೆ ಹೋಗುತ್ತೆ. ಅಲ್ಲೇ ಕುತ್ಕೋ ಹೋಗು. ನಿನ್ನ ರಾಣ ಈಟಿಗೆ ಬಂದ್ಬಿಡ್ತು. ಹಾಂ ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ಸಾಕಲ್ಲ, ಇನ್ನೂ ಅಲ್ಲಿ ಹಾಕ್ಬೇಕು. ಇಳಿಯೋಕ್ಕಾಗಲ್ಲ. ಸ್ಟ್ಯಾಂಡ್ ಹಾಕ್ಬಿಡು, ಹೇಳ್ತೀನಿ. ಬಿಡಲ್ಲ ಅವಾಗ. ಓಹ್, ಮೋಸ್ಟ್ಲಿ ಆಯಿಲೇ ಕಡಿಮೆ ಆಗಿರ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಹಾಂ, ನೋಡೋಣ. ಸರ್ವಿಸ್ ಮಾಡಿಸಿ 4,000 ಆಗಿದೆ. ಅವನು ಮಾಡ್ಬೇಕಾರೆ ಸರ್ 5,000 ಓಡಿಸ್ಬೋದು ಇನ್ನು. ಹಾಂ, ಶೋರೂಮ್ ನನ್ನ ಮಕ್ಕಳು ಕರೆಕ್ಟಾಗಿ ಹೇಳಲ್ಲ. ಚೌಕ್ ಇಟ್ಟೋಡ್ರಿ. ಚೌಕೆಲ್ಲ ಇಲ್ಲ ಬ್ರೋ ಇದಕ್ಕೆ. ಇದಕ್ಕಿರಲ್ವಾ? ಚೌಕ್ ಇದೆ. ಆ ಚೌಕಲ್ಲಿ ಬ್ರೋ ಮೆಕ್ಯಾನಿಕ್ ನಿಂಗೆ ಕರ್ಸ್ಬಿಡಿ. ಇಲ್ಲಿಗೆನಾ? ನನಗೆ ಜಾಗ ಗೊತ್ತಿಲ್ಲ, ಕೆಳಗೆ ಹೋಗೋಣ. ಕೆಳಗಡೆ ಹೋಗ್ಬೋದಾ? ಸರಿ, ನೀವೆಲ್ಲ ಹೋಗಿರಿ ಹಂಗಾರೆ. ಈಗ ಡೌನಿಗೆ ತಗೊಂಡು ಆತ್ರಿ ಇಲ್ಲ ಹೈವೇಯಿಂದ ತಗೊಂಡೇ ಬಂದುಬಿಡೋಣ. ಇನ್ನು ಸ್ಟಾರ್ಟ್ ಆದ್ರೆ ಈಗ. ಹಾಂ, ಸ್ಟಾರ್ಟ್ ಆಗ್ತಾ ಇಲ್ಲ. ನೋಡೋಣ. ಈಗೇನು ಡೌನ್ ತರಬೇಕಾ? ಡೌನಲ್ಲಿ ಹಂಗೆ ಹೋಗುತ್ತಲ್ಲ ಗಾಡಿ. ತೊಗೊಂಡೋಗ್ಲಾ? ತೊಗೊಂಡೋಗ್ತೀಯಾ? ಇವರು ಅಲ್ಲಿಗೆ ಬರ್ತಾರಾ? ಬಂದುಬಿಡ್ಲಿ. ಅಲ್ಲ ಇಲ್ಲ ಟೋ ಮಾಡ್ಕೊಂಡು ಹೈವೇಗೆ ಹೋಗುತ್ತೆ. ಇಲ್ಲಿ ಡೌನು ಹಾಂ, ಮತ್ತು ಅವ್ರು ಮೈನ್ ರೋಡ್ ಸಿಗುತ್ತೆ ಇಲ್ಲಿಂದ. ಸರಿ. ಎಲ್ಲರಿಗೂ ಹಿಂಗೆ ತಗೊಂಡು ಸೂರ್ಯ ಅಕ್ಕೆ ನನ್ನ ಬೈಕಲ್ಲಿ ಕೀ ಎತ್ಕೊಳ್ಳಿ. ಓ ಕರೆಕ್ಟ್. ಇರಿ ಒಂದು ನಿಮಿಷ, ಸ್ವಲ್ಪ ಫುಲ್ ಹಿಂದೆ ಎತ್ಕೊಳ್ಳಿ. ಆಯಿಲ್ ಕಡಿಮೆ ಆಗಿದೆ ಅಂತ. ಮೋಸ್ಟ್ಲಿ ಆಯಿಲ್ ಕಡಿಮೆ ಆಗಿರಬೇಕು ಅಂತ. ಇದೆಲ್ಲ ಯಾಕೆ? ಇಲ್ಲ ಮೆಕ್ಯಾನಿಕ್ ಬೇಕಾದ್ರೆ ಮೆಕ್ಯಾನಿಕ್ ಅವ್ರ ನಂಬರ್ ಕೊಡ್ತೀನಿ. ಹತ್ತು ಹುಷಾರಾಗತ್ತೋ. ಬಿಡು ಬಿಡು, ಹಿಡ್ಕೊಂಡಿನಿ ಹತ್ತು. ಬಂದ್ ಮಾಡಿ. ರೈಟ್, ಏ ಹಿಡ್ಕೊಂಡೇನೆ. ಡೌನ್ ಅಲ್ಲ ಬ್ರೋ? ಹಾಂ ಡೌನ್. ಸೂರ್ಯ ಇಟ್ಕೊಳ್ಳಿ. ನಡಿ. ಹುಷಾರಾಗೋ. ನೀನು ಕೆಳಗಡೆ ಹೋಗಿ ಸ್ವಲ್ಪ. ಏನು ಕೇಳು? ಗಾಡಿ ಕೀನಾ? ಅಯ್ಯೋ, ಅಪ್ಪ ಹಾಂ, ಏನು ಪಿಕಪ್ ಇದೆ ಅಲ್ಲಿ ಗಾಡಿ? ಹಾಂ, ಹೆಂಗೋದ್ರು?
ಯಾಕಡೆ ಹೋಗ್ಬಿಟ್ರು ಅಂತ. ಗೊತ್ತಿಲ್ಲ. ಸ್ವಲ್ಪ ಜನ ಮೇಲೆ ಹೋಗಕ್ಕೆ ಹೇಳಿ, ಸ್ವಲ್ಪ ಜನ ಕೆಳಗೆ ಬರಕ್ಕೆ ಹೇಳಿ. ಅಲ್ಲಿ ಮೇಲೆ ಏನಾದ್ರು ಒಬ್ರ ಅಂತ. ಯಪ್ಪ ದೇವ್ರೆ, ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆಯಲ್ಲ ತಾನೇ? ಅದೇನದು ಬ್ಲ್ಯಾಕ್ ಫುಲ್ಲು ಆಗಿದೆಯಲ್ಲ. ಇಲ್ಲಿ ಹಿಂಗೆ ನೋಡು. ಹಾಂ, ಎಷ್ಟು ಅದೇ ಫುಲ್ ಬ್ಲ್ಯಾಕ್ ಆಗಿದೆ ತಾನೇ? ಅದೇನಲ್ಲ ಅನ್ಸಿದೆ ಕಲರು. ಫುಲ್ ತಿಕ್ಕಾಗೈತಾನೆ. ಬೋಲ್ಟ್ ಒಳಗಡೆ ಹೋಯ್ತಲ್ಲ. ಒಳಗಡೆ ಬಿಟ್ಕೊಳ್ತು. ಅಲ್ವಾ? ಹಾಂ, ಅಯೋಧ್ಯೆಗೆ ಒಬ್ಬನೇ ಹೋಗಕ್ಕೆ ನಾವು ಎದುರ್ಕೊತಿದ್ದೀವಿ. ನಿಂಗೆ ಯಾವಾಗ ಹೋಗ್ಬಿಟ್ಟು ಬಂದ ಅಂತ. ಅದು ನಾಲೆಜ್ ಆಯ್ತು ಅವ್ನಿಗೆ. ಅದಕ್ಕೆ ನೀನು ಎಲ್ಲ ಆರಾಮಿದೆ ರೆಡಿ ಮಾಡಿ ತೊಗೊಂಡೋಗ್ಬಿಡ್ತಾರೆ. ಅಲ್ಲಿ ಜಾಸ್ತಿ ಇದೆ ತಾನೆ? 2 ಲೀಟ್ರ್ ಇತ್ತಲ್ಲ. 2.5 ಲೀಟ್ರ್ ಇಲ್ಲ ಅದರಲ್ಲಿ. ಹಿಂಗೆ ಬಗ್ಗಿಸ್ಬೇಕಣ್ಣ ಗಾಡಿನ. ಹೆಲ್ಮೆಟ್ ಎತ್ಕೊಂಡು ಎತ್ಕೊ ಹೆಲ್ಮೆಟು. ನೀವೇ ನೋಡಿ ಎಷ್ಟು ಕೊಳೆ. ಆಯಿಲ್ ಇದ್ದಾದ್ರೂ ಹಂಗೆ ಆಗುತ್ತಾ? ಹ್ಞೂ, ಆಯಿಲ್ ಹಾಕಿ ಆಯಿಲ್ ಕಡಿಮೆ ಆದರೆ ಅದು ಅವಾಗ ಜಾಸ್ತಿ ಹೀಟ್ ಆದಾಗ ಇಂಜಿನ್ ಆಫ್ ಆಗುತ್ತೆ, ignition ಆಫ್ ಆಗಿಬಿಡುತ್ತೆ. ಕಾರ್ ಕೂಡ ಹಂಗೆ ಆಗುತ್ತೆ. ಕಾರಲ್ಲಿ ಡೀಸೆಲ್ ಗಾಡಿಗೆ ಮಾತ್ರ ಬ್ಲ್ಯಾಕ್ ಕಲರ್ ಆಯಿಲ್ ಬರುತ್ತೆ. ಅವಾಗ ಅನ್ಕೋತಾರೆ, ಅವಾಗ ಸುಮ್ಮನೆ ಆದರೂ ಚೇಂಜ್ ಮಾಡ್ತಾರೆ ದಡ್ರು. ಎರಡೂ ಲೀಟ್ರ್ ಇಲ್ಲ ಅದರಲ್ಲಿ. 2 ಲೀಟ್ರ್. 2 ಲೀಟ್ರ್ ಇದೆಯಾ? 1 ಲೀಟ್ರ್ ಇಲ್ಲ ಕಣ ಅದರಲ್ಲಿ. ಇದೆಯಾ? 2 ಲೀಟ್ರ್ ಇದೆ. ಲಾಸ್ಟಲ್ಲಿ ಕ್ಯಾನ್ಗೆ ಹಾಕೊಂಡ್ಬಿಡು. ಗೊತ್ತಾಗತ್ತವ. ಬೋಲ್ಟ್ ಅದೆಲ್ಲ ಇದೆ. ಅದೇ ಕಟ್ಟಿಬೇಕು. ಇಲ್ಲಿದೆ ಎತ್ಕೋದ್ರಿ. ಕೈ ಕಡಿ ಕಡ್ಡಿ ಎತ್ಕೊ. ಅದಕ್ಕೆ ಊಟದ ಪುಡಿ ಅಂತ ಹೇಳಿದ್ರು. ಇವತ್ತೆಲ್ಲ ಬರುತ್ತಿದ್ರು. ಹಾಂ, ಬಿಸಿ ಇದೆಯಾ? ಹೋಗಿದ್ದು ಆಫ್ ರೋಡಿಂಗು ಇದಕ್ಕೆ ಇಂಜನ್ ಅಲ್ಲಿ ಚೆಲ್ಬಿಡೋಣ, ವೇಸ್ಟ್ ಅಲ್ವಾ? ಹೇಳ್ತಲ್ತಿ. ಇದ್ರ ಒಳಗೆ ಹಾಕು. ಇವ್ರ ಅಭಿಷೇಕ್ ಇಲ್ಲ ಹಾಕಿದೆ ನೋಡು, ಇಲ್ಲಿದೆ ನೋಡು, ನೋಡ್ಕೊಂಡು ಹಾಕಮ್ಮ. ಅದು ಹೋಗ್ಬಿಡುತ್ತೆ. ಹೋಗೋದ ಅಂಗಡಿ ಬಿಟ್ಬಿಟ್ಟು ಹೋಗ್ಬಿಟ್ಟಾರಲ್ಲ ಹಂಗೆ. ಯಾರು ಏನು ಮಾಡೋಣ? ಅದೇ ಮಾಡೋದು ಸರಿ. ಹೋಗ್ಬೇಕಾದ್ರೆ 100 ರೂಪಾಯಿಗೆ ಅಲ್ಲಿ ಇಟ್ಬಿಟ್ಟು ಹೋಗೋಣ ಬಿಡು ಅಷ್ಟೇ. ಕರ್ಮ ಎಲ್ಲ ಇವಂದೇ ಅಂಗಡಿ ಅಂತಾರ ಎಲ್ಲ ನೋಡಿ. ಇವಾಗ ಇವನೇ ಮಾಡ್ತಾವ ನೋಡು. ಅಂಗಡಿ ಅನ್ನೋದು ಗೊತ್ತಿರಲ್ಲ ಅಷ್ಟು ಚೆನ್ನಾಗಿ. ಹಾಂ, ಏನಪ್ಪ ಗಾಡಿ ಬಂದ ಆಯಿಲು. ನಾನು ಮನೆ ಹೋಗಿ ಚೇಂಜ್ ಮಾಡ್ಸೋಣ ಅಂದ್ಕೊಂಡೆ. ಇವಾಗ ಆಯಿತು, 4,000 ಆಯಿತು. ಇನ್ನೂ ಒಂದು 600 ಓಡಿಸ್ಬೋದು. ಮನೆ ಹೋಗಿ ಚೇಂಜ್ ಮಾಡ್ಸೋಣ ಅಂದ್ಕೊಂಡಿದ್ದೆ ನಾನು. ಅವ್ರು 3 ಇಲ್ಲಿ ವೇಸ್ಟ್ ಇತ್ತಲ್ಲ ಅಲ್ಲಿ ಆ ಕಡೆ. ಯಪ್ಪ ಗ್ಯಾಸ್ ಕಟ್ಬಿಟ್ಟು ಇದೇ ಫಿಲ್ಟರ್ ಬಿಸಿ ಇತ್ತು ನೋಡ್ಕೊ. ಸ್ಕ್ರೂ ಡ್ರೈವರ್ ಐತೆ.
ಗ್ಯಾಸ್ಕೆಟ್ ಕೊಡು. ಇದು ಸೌದೋಗ್ಬಿಟ್ಟೈತೆ. ಸಮದೋಗಿದೆಯಾ? ಅದು ಸರ್ವಿಸ್ ಮಾಡಿದಾಗಲ್ಲ ಏನು ಚೆನ್ನಾಗಿ ಕೇಳ್ತಾರೆ ಅವರೆಲ್ಲ. ಸರೋದು ಸಾಕಪ್ಪ. ನನಗೆ ಹಾಕೋದು ಆಯಿಲ್ದೇ ಪ್ರಾಬ್ಲಮ್ ಅನಿಸ್ತೈತೆ. ನಿಂಗೆ ಅನಿಸ್ತೈತೆ? ಆಗಿದ್ರೆ ಓಕೆ. ನಿಂಗೇನು ಅನಿಸ್ತದೆ? ಅದೇನೆ, ಬಟ್ ಆಯಿಲ್ ಇತ್ತಲ್ಲ ಅದೊಂಚೂರು ಡೌಟ್. ಆಯಿಲ್ ಜಾಸ್ತಿ ಇತ್ತು ತಾನೆ, ಬಟ್ ಬ್ಲ್ಯಾಕ್ ಆಗಿತ್ತು. ಅವರು ಗೊತ್ತಿಲ್ಲ ಹೇಳಿದ್ವಿ. ಎಲ್ಲ ಊಟಕ್ಕೆ ಅಂತ ಇದ್ರು, ಎಲ್ಲ ಊಟಕ್ಕೆ ಅಂತ ಇದ್ರು. ನೀವು ರೆಡಿ ಮಾಡ್ತೀರಾ? ನಾವು ಬಂದ್ರಿ, ಫೋನ್ ಮಾಡಿದ್ರಿ ಅವ್ರಿಗೆ, ಅವ್ರು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಆಯಿಲ್ ತಗೊಂಡು ನಾವು ಮಾಡ್ಕೊತಾ ಇದ್ದೀವಿ. ಇನ್ನೊಂದು ಗಾಡಿ ಇದೆಯಲ್ಲ, ಹಾಂ ಅಲ್ಲೊಂದು ಇದೆಯಲ್ಲ, ಅದು ಅವ್ನು ಹೋದ್ರೆ ವಾಪಸ್ ಆಯಿಲ್ ಹೋಗುತ್ತೆ ಇದನ್ನ ತಗೊಂಡು ಊಟ ಮಾಡಕ್ಕೆ ಹೋಗಪ್ಪ ಅಂದರೆ ನಿನ್ನ ಬಾಡಿಗೆ ಹೊಟ್ಟೆ ಊಟ ಹಾಕು ಅಂತಂದ್ರೆ ಗಾಡಿ ಬಾಡಿಗೆ ಊಟ ಹಾಕಕ್ಕೆ ಬಂದವನು. ಸರಿನೇ ಇದೆಯಂತಲ್ಲ ಗಾಡಿ. ಫೈನಲ್ ಹಿಡಿದಿದೆ ಸುಮ್ಮನೆ. ಅದೆಲ್ಲ ಹಾಕ್ಬೋದು, ಹಾಕು. ಇಲ್ಲ ಇಲ್ಲ ಇದರಲ್ಲಿ ಫೋನದು ಎಲ್ಲೈತೆ? ಇಲ್ಲಿ ನೋಡು, ಅದಾ? ಅದೇ ಇದು ಅದರಲ್ಲೇ ಇರ್ಬೋದು ಅನ್ಸುತ್ತೆ. ಇಲ್ಲ. ನಂಗ್ ಗೊತ್ತಿಲ್ಲ. ಸ್ವಲ್ಪ ಮೇಲೆತ್ತು ಗಾಳಿ ಹೋಗಲಿ. ಈ ಕಲರ್ ಬರೋ ಆಯಿಲ್ ಅಷ್ಟು ಬ್ಲ್ಯಾಕ್ ಆಗಿರುತ್ತೆ. ಮತ್ತು ಆಯಿಲ್ ಜಾಸ್ತಿನೇ ಇತ್ತಲ್ಲ, ಅದೇ ಅಪ್ಪ ಡೌಟು. ಆಯಿಲು ಬರ್ನ್ಔಟ್ ಆಗಿದೆಯಲ್ಲ, ವಿಸ್ಕಾಸಿಟಿ ಕಳ್ಕೊಂಡಿದ್ದೆ ಅದರದ್ದು. ಹಾಂ, ಅಷ್ಟು ರೇಂಜಿಗೆ ಸ್ಮೂತ್ನೆಸ್ ಇರೋದು. ನನ್ನ ಕೈ ಮುಟ್ಟು ನೀನು ಎಷ್ಟು ಮಣ್ಣೈತೆ. ಏರ್ ಫಿಲ್ಟ್ರಲ್ಲಿ ಹೋಗುತ್ತಲ್ವ ಮಣ್ಣೆಲ್ಲ, ಡಸ್ಟು, ಅದೆಲ್ಲ ಒಳಗಡೆ ಹೋದಾಗ ಹೆಡ್ಗೆ ಅದು ಮಿಕ್ಸರ್ ಆಗುತ್ತೆ, ಕಾಂಬಷನ್ ಮಿಕ್ಸರ್ ಆಗಿ ನೆಕ್ಸ್ಟು ಹಂಗೆ ಇದಾಗುತ್ತೆ. ಇಷ್ಟೆಲ್ಲ ತಿಳ್ಕೊಂಡಿದ್ಯಲ್ಲ ಮಗ. ಬೈಕರ್ ಆಗಿದ್ರೆ ಸಾರ್ಥಕ ಆಯ್ತು ಕಣ. ಅದಕ್ಕೆ ಹೇಳೋದು, ಬೈಕರ್ ಆಗೋದು ಮುಖ್ಯ ಅಲ್ಲ, ಕೆಲವೊಂದು ಕಾಮನ್ ಸೆನ್ಸ್ ಇರಬೇಕು ಅಂತ. ಸೋರ್ತದೆ. ಹಾಂ, ಏಯ್ ಜ್ಯೂಸ್ ತಗೊಂಬ, ಐಸ್ ಕ್ರೀಮ್ ಐಸ್ ಕ್ರೀಮ್ ಬೇಕು ಅಂದ್ರೆ ಜ್ಯೂಸ್ ತಗೊಂಡ ಮನೆ ತಗೊಂಡ. ನ್ಯೂಟ್ಲೋ ಮಾಡಿದ್ರು ಕ್ಲಚ್ ಇಡಬೇಕು. ನೋಡಿದ್ರು ಅದು ಯೂಸ್ ಆಗಿಲ್ಲ, ಸೇಮ್ ಹಂಗೆ ಐತಿ ಶೋ. ಇವಾಗ ಇವ್ರು ಬಂದು ಚೆಕ್ ಮಾಡ್ತಿದ್ದಾರೆ ಮೆಕ್ಯಾನಿಕ್ಕು. ಏನೋ ಮಿಸ್ ಫೈರ್ ಅಂತೆ. ಯಪ್ಪ, ಪ್ಲಗ್ ಹೋಗಿರುತ್ತೆ ಅಂತ್ಯಾ? ಹಾಂ, ನೋಡಿ ಅರ್ಧೋಗೈತೆ. ಹೆಂಗೆ ಅರ್ಧೋಗೈತೆ? ನಂದು ಹಂಗೆ ಹಂಗಿತ್ತು. ಇಲ್ಲೇನಾದರೂ ಇದೆ ಕಟ್ಟಾಗುತ್ತೆ ಇಲ್ಲಿ. ಈ ಕಟ್ಟಾಗೋದಕ್ಕೆ ಇದು ಟಚ್ ಆಗುತ್ತಲ್ಲ ಮೆಟಲ್ ಪೀಸು, ಈ ಸ್ಪಾರ್ಕ್ ಹೊಡಿಯುತ್ತೆ. ತೊಡೆ ಬೆಳಗ್ಗೆ ಶಾಕ್ ಹೊಡಿತು ಅಂತ ಹೇಳಿಲ್ವಾ? ನನಗೆ ಹೊಡ್ದಿಲ್ಲ, ಅವ್ರು ಹೊಡೆದಿದ್ದು. ನನಗೇನಾಗಿರಪ್ಪ ಅದು ನನ್ನ ಗಾಡೀಲಿ ಹಿಂಗೆ ಆಗಿದೆ. ನಾನು ಟೇಪ್ ಇದು ಮಾಡಿ ಇದೇನಾದರೂ ಮೆಟಲ್ಗೆ ಟಚ್ ಆದರೆ ಗ್ರೌಂಡಿಂಗ್ ಆಗುತ್ತೆ. ಇಲ್ಲಂದ್ರೆ ಹೊಸ ಪ್ಲೇಗೆ ಹಾಕ್ಬಿಡವ. ಚೆನ್ನಾಗಿದೆಯಾ? ಕ್ಲೀನ್ ಮಾಡಿ ಪ್ಲಗ್ ಇಶ್ಯೂಸ್ ಬೇಕು, ಹೊಸದಾಗ್ಬಿಡೋದು.
ಅನ್ಬನ್ ಪಾರ್ಟಿಕಲ್ಸ್ ಅವೆಲ್ಲ ಮಾಡ್ತೀನಿ. ಈಗ ಬೇರೆ ರಾಯಲ್ ಎನ್ಫೀಲ್ಡ್ ತಮ್ಮ 100cc ಮಾಡ್ತಾರೆ. ಓಕೆ, ಅದೇ ಎಲ್ಲರೂ ಹೇಳಿದ್ರು ಚಂದ್ರ ಇಲ್ಲೇ ನೀವೇ ಅಂತ. ಅವ್ರು ಯಾರು ಮುಟ್ಟುತ್ತಿಲ್ಲ ಗಾಡಿನ. ಇವಾಗಲೂ ಎಲ್ಲ ಗಾಡಿನೂ ಮಾಡ್ತೀರಾ? ಹೊಸ ಗಾಡಿಗೆಲ್ಲ ಮಾಡ್ತೀರಾ? ಈಗಂದ್ರೆ ಈಗೆಲ್ಲ ಸೆನ್ಸರ್ ಮಾಡ್ಯಾರೆ, ಫ್ಯೂಲ್ ಇಂಜೆಕ್ಷನ್ ಸೆನ್ಸರ್ ಎಲ್ಲ ಮಾಡ್ಯಾರಲ್ಲ, ಅದು ಸ್ವಲ್ಪ ಫೈಂಡ್ ಔಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇದರಲ್ಲೆಲ್ಲ ಯಾವುದೂ ಇಲ್ಲ. ಇದು BS4 ಇದು. BS4 ಎಲ್ಲ ಸೆನ್ಸರೇ ಇದೆ, ಎಲ್ಲ ಫ್ಯೂಲ್ ಇಂಜೆಕ್ಷನ್ ಎಲ್ಲ ಸೆನ್ಸರೇ. ಹೌದು. ಈಗ BS6ಗೆ ಬಂದಿರೋದೆಲ್ಲ ಬರೀ ಸೆನ್ಸರ್, ಇಂಜೆಕ್ಟ್ರು, ಕಾರ್ಬೊರೇಟರ್ ಅನ್ನೋದೇ ಇಲ್ಲ ಅಲ್ಲ. ಪ್ಲಗ್ ಹೋಗಿರೋದಕ್ಕೆ ಅದು ಆಗ್ತಿಲ್ವಾ? ಮಿಸ್ಫೈರ್ ಆಗ್ತಿರೋದು. ಹಾಂ, ಈ ಮಿಸ್ಫೈರು ಇಲ್ಲೂ ಹೊಡಿಬೇಕು. ಹಾಂ, ಇಲ್ಲಿ ಎಲ್ಲ ಹೊಡೆದ್ರೆ ಪ್ಲಗ್ ಒಂದು ಕಡೆ. ಎಷ್ಟು ವರ್ಷ ಆಗೈತೆ ಹಾಂ, ಸ್ಟಾಕಿಂದ ತೆಗೆದು. ಏನಿದೆ ಅಣ್ಣ ಇದು? ವಿಡಿಯೋ ಯೂಟ್ಯೂಬಿಗೆ ಬರುತ್ತೆ. ನೀವು ನಿಮ್ಮ ಅಂಗಡಿ ಯೂಟ್ಯೂಬಿಗೆ ಬರುತ್ತೆ, ಪಕ್ಕ ಬರುತ್ತೆ. ಬ್ಲಾಗ್ ಚಾನಲ್ ನೇಮ್ ಹೇಳ್ತೀವಿ, ನೋಡ್ಕೊಳ್ಳಿ. ಚಾನಲ್ ಯಾವುದಿದೆ? ಟೇಲ್ಸ್ ಆಫ್ ವಂಡರ್ಲೆಸ್ಟ್ ಕಪಲ್. ಅಚ್ಚಾ, ವೆರಿ ಗುಡ್, ನೈಸ್. ಕನ್ನಡ. ಇದು ಬೈಕಿಂಗ್ ಬ್ಲಾಗ್. ಮೋಟರ್ ಬ್ಲಾಗರ್ಸ್. ಓಕೆ, ನೀವು ಬರ್ತೀರಾ? ನಮ್ಗೆ ಏನು ಡಿಸ್ಕೌಂಟ್ ಕೊಡ್ತೀರಾ ಇವಾಗ? ಡಿಸ್ಕೌಂಟ್ ಕೊಡ್ತೀನಿ, ಬನ್ನಿ, ನಾನು ರೆಗ್ಯುಲರ್ ಬನ್ನಿ, ಮಾಡಿ ಕೊಡ್ತೀನಿ. ಡಿಸ್ಕೌಂಟ್. ಆಟೋಮೊಬೈಲ್ ಕೊಪ್ಪ ಜಾಸ್ತಿ ರೇಟ್ ತಗೊಳ್ಳಲ್ಲ. ಬೆಂಗಳೂರಲ್ಲಿ ಇಲ್ವಾ ನಿಮ್ಮದು? ಬೆಂಗಳೂರಲ್ಲಿ ನಮ್ಮ ಅಜಂಪುರ್ ಇದೆ, ಕಡೂರ್ ಇದೆ, ಕಡೂರಲ್ಲಿ ಆಯ್ತಾ? ಬಿರೂರ್ ಇದೆ. ಎಸ್, ಎಷ್ಟಿದೆ? ಇದರದ್ದು 110 ಇದೆ. 100 ರೂಪಾಯಿ. ನೋಡಿ, ಆಲ್ರೆಡಿ ಡಿಸ್ಕೌಂಟ್ ಕೊಟ್ರು ನಮಗೆ. ಎಸ್, ಡಿಫ್ರೆನ್ಸ್ ತೋರಿಸಿ. ನೋಡಿ, ಯೂಟ್ಯೂಬ್ ಯಾವುದಿದೆ ಅಣ್ಣ ಚಾನಲ್? ನಿಮ್ಮ ಫೋನ್ ಓಪನ್ ಮಾಡಿ, ಫೋನ್ ತೆಗೆದು ತೋರಿಸ್ತೀನಿ. ಇದಕ್ಕೆ ಡಿಫ್ರೆನ್ಸ್ ನೋಡು. ಬಿಫೋರ್ ಹೊಸದು ಹಿಂಗಿರುತ್ತೆ, ಬರ್ನೌಟ್ ಆದಮೇಲೆ ಹಿಂಗಾಗುತ್ತೆ. ಟೈಪ್ ಮಾಡಿ. ವ್ಯಾಂಡರ್ ಸಬ್ಸ್ಕ್ರೈಬ್ ಮಾಡ್ಬಿಡು. ಅವ್ರ ಮುಂದೆ ಮಾಡೋಣ ಬೈ. ನೋಡಿ, ಇದೇ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಬೋದಲ್ಲ? ಸಬ್ಸ್ಕ್ರೈಬ್ ಮಾಡ್ಬಿಡಿ. ಅವರೇ ಮಾಡ್ತಾರೆ, ನೀವು ಬರ್ತೀರಾ ಯೂಟ್ಯೂಬಲ್ಲಿ? ಓಕೆ, ಥ್ಯಾಂಕ್ಸ್, ಥ್ಯಾಂಕ್ ಯು. ಬಾಯ್ ಟಾಟಾ. ಬಾಯ್ ಬಾಯ್. ನೀವು ಇದು ಯಾವಾಗ ಅಪ್ಲೋಡ್ ಮಾಡ್ತೀರಾ? ಬರುತ್ತೆ, ಈ ವಾರದಲ್ಲೇ ಬರುತ್ತೆ. ಓಕೆ, ಇದೆಷ್ಟು ಹೈಟ್ ಐತೆ ನೋಡು, ಇದೆಷ್ಟೈತೆ? ಸೌದಿ ಒಳಗಡೆ. ಇದು ನೋಡಿ, ಇಲ್ಲಿ ಇದು ಇಷ್ಟು ಮೇಲೆ ಬರುತ್ತೆ, ಇದು ಕೆಳಗಡೆ ಹೋಗುತ್ತೆ, ಇದು ಕೆಳಗಡೆ ಹೋಗುತ್ತೆ, ಇದು ಮೇಲೆ ಹೋಗುತ್ತೆ. ಅಲ್ಲೇ ಕುತ್ಕೋ ಹೋಗು. ನಿನ್ನ ರಾಣ ಈಟಿಗೆ ಬಂದ್ಬಿಡ್ತು. ಒಂದೇ ಒಂದು ಸ್ಪಾರ್ಕ್ ಪ್ಲಗ್ ಪ್ರಾಬ್ಲಮ್ಗೆ ಇಷ್ಟೆಲ್ಲ ಗೋಲ್ ಕೊಡ್ಬೇಕು.